ನಿಮ್ಮೆಲ್ಲರಿಗೂ ಕುಶಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 6ನೇ ತರಗತಿಯ ಪದ್ಯ ಭಾಗ 9ನೇ ಪದ್ಯ ಬೇಸಿಗೆ. ಕವಿ ಬಂದು ಬಿ.ಆರ್. ಲಕ್ಷ್ಮಣ ರಾವ್ರವರು. ಕವಿ ಪರಿಚಯವನ್ನು ನಾವು ತಿಳ್ಕೊಳ್ಳೋಣ. ಬಿ.ಆರ್. ಲಕ್ಷ್ಮಣ ರಾವ್ ಅವರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚೀಮಂಗಲ ಗ್ರಾಮದಲ್ಲಿ 9/9/1946 ಜನಿಸಿದ್ರು. ತಂದೆ ಬಿ.ಆರ್. ರಾಜಾರಾವ್, ತಾಯಿ ವೆಂಕಟ ಲಕ್ಷ್ಮಮ್ಮ. ಲಕ್ಷ್ಮಣರಾವ್ ನಿವೃತ್ತ ಉಪಾಧ್ಯಾಯರಾಗಿದ್ದು ಸಾಹಿತ್ಯ ಕ್ಷೇತ್ರದಲ್ಲಿ ಸೇವೆ ಮಾಡುತ್ತಿದ್ದಾರೆ. ಇವರು ಗೋಪಿ ಮತ್ತು ಗಾಂಡಲೀನ ತುವಟಾರ, ಇವಳು ನದಿಯಲ್ಲ, ಸುಬ್ಬಾ ಭಟ್ಟರ ಮಗಳೇ, ಭಾರತ ಬಿಂದು, ರಶ್ಮಿ, ಹನಿ ಗವಿತೆಗಳು, ವಿನೋದ ಕವಿತೆಗಳು ಮುಂತಾದ ಕವನ ಸಂಕಲನಗಳನ್ನು ರಚಿಸಿದ್ದಾರೆ. ಕತೆ, ಕಾದಂಬರಿ, ಅನುವಾದ, ಲೇಖನ ಸಂಕಲನಗಳನ್ನು ರಚಿಸಿದ್ದಾರೆ. ನನಗ್ಯಾಕೋ ಡೌಟು, ಭಲೇ ಮಲ್ಲೇಶಿ ಎಂಬ ನಾಟಕಗಳನ್ನು ಬರೆದಿದ್ದಾರೆ. ಭಾವಗೀತೆಗಳ ಧ್ವನಿ ಸಾಂದ್ರಿಕೆಗಳು CD, ಜನಪ್ರಿಯ ದೂರದರ್ಶನ ಧಾರಾವಾಹಿ ಶೀರ್ಷಿಕೆ ಗೀತೆಗಳು ಹಾಗೂ ಜನಪ್ರಿಯ ಚಲನಚಿತ್ರ ಗೀತೆಗಳನ್ನು ರಚಿಸಿದ್ದಾರೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ, ರಾಜ್ಯೋತ್ಸವ ಪ್ರಶಸ್ತಿ ಮುಂತಾದ ಹಲವು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಬೇಸಿಗೆ ಎಂಬ ಪದ್ಯವನ್ನು ಸುಬ್ಬಾ ಭಟ್ಟರ ಮಗಳೇ ಎಂಬ ಭಾವಗೀತೆಯಿಂದ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಇವರ ಹೆಸರು ಬಿ.ಆರ್. ಲಕ್ಷ್ಮಣರಾವ್ರವರು. ಇವರು ಹುಟ್ಟಿದ ಊರು ಚೀಮಂಗಲ. ಇವರು ಜನಿಸಿದ ಕಾಲ 9/9/1946. ಇವರ ತಂದೆ ಬಿ.ಆರ್. ರಾಜಾರಾವ್, ತಾಯಿ ವೆಂಕಟ ಲಕ್ಷ್ಮಮ್ಮನವರು. ಇವರು ಹಲವಾರು ವಿನೋದ ಕವಿತೆಗಳು, ಹನಿ ಗವಿತೆಗಳನ್ನು ಬರೆದಿದ್ದಾರೆ. ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಬಂದಿದೆ. ಬೇಸಿಗೆ ಎಂಬ ಪದ್ಯವನ್ನು ಸುಬ್ಬಾ ಭಟ್ಟರ ಮಗಳೇ ಎಂಬ ಭಾವಗೀತೆಗಳ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಈಗ ಪದ್ಯಕ್ಕೆ ಹೋಗೋಣ. ಪ್ರವೇಶ. ಮಾನವರಾದ ನಾವು ಪ್ರಕೃತಿಯಿಂದ ಕಲಿಯಬೇಕಾದದ್ದು ಅಪಾರ. ನಾವು ಮಾನವರಾಗಿದ್ದು ಪ್ರಕೃತಿಯಿಂದ ಕಲಿಯಬೇಕಾಗಿದ್ದು ತುಂಬ ಹೆಚ್ಚು. ಪ್ರಕೃತಿಯ ಪ್ರತಿಯೊಂದು ವಸ್ತುವು ಪರಸ್ಪರ ಸಂಬಂಧವುಳ್ಳದ್ದಾಗಿರುತ್ತದೆ. ಪ್ರಕೃತಿ ಪ್ರತಿಯೊಂದು ವಸ್ತು ಏನಾಗಿರುತ್ತೆ, ಪರಸ್ಪರ ಸಂಬಂಧವನ್ನು ಒಳಗೊಂಡಿರುತ್ತೆ. ಅಂತೆಯೇ ಋತುಮಾನಗಳು ಕೂಡ ಅವು ಬದಲಾದಂತೆ ಹವಾಮಾನವೂ ಏರುಪೇರಾಗುತ್ತಿರುತ್ತದೆ. ಅಂದರೆ ಋತುಮಾನಗಳು, ಕಾಲಚಕ್ರಗಳೇನಾಗ್ತವೆ, ಅದಕ್ಕೆ ಅನುಗುಣವಾಗಿ, ಹವಾಮಾನಕ್ಕೆ ಅನುಗುಣವಾಗಿ ಏರುಪೇರಾಗ್ತಾ ಇರುತ್ತೆ. ಒಮ್ಮೆ ಪ್ರಖರವಾದ ಬಿಸಿಲು, ಮತ್ತೊಮ್ಮೆ ಗಡಗಡ ನಡುಗುವ ಚಳಿ. ಒಮ್ಮೆ ಏನಾಗುತ್ತೆ, ಬಿಸಿಲು ಜಾಸ್ತಿ ಆಗಿರುತ್ತೆ, ಇನ್ನೊಂದು ಟೈಮಲ್ಲಿ ಗಡಗಡ ಅಂತ ನಡುಗೋ ಚಳಿ ಇರುತ್ತೆ. ಮಳೆ, ಗಾಳಿ, ಹೀಗೆ ಏನೇ ಆದರೂ ಯಾವುದೇ ಕೆಲಸ ಕಾರ್ಯಗಳು ನಿಲ್ಲುವುದಿಲ್ಲ. ಹೀಗೇನೇ ಆದರೂ, ಏನೇ ಬಂದರೂ ಕಾರ್ಯ ಕೆಲಸಗಳು ಮಾತ್ರ ನಿಲ್ಲೋದಿಲ್ಲ. ಪ್ರಕೃತಿ ಸಮತೋಲನವನ್ನು ಕಾಯ್ದುಕೊಂಡು ತನ್ನ ಪಾಲಿನ ಕೆಲಸವನ್ನು ಸದಾ ನಿರ್ವಹಿಸುತ್ತಾ ಇರುತ್ತವೆ. ಪ್ರಕೃತಿ ಏನು ಮಾಡುತ್ತೆ, ಸಮತೋಲನವನ್ನು ಕಾಯ್ದುಕೊಂಡು ತನ್ನ ಪಾಲಿನ ಅವರು ಬಂದಿದ್ದ ಕೆಲಸವನ್ನು ಏನಾಗುತ್ತೆ, ಸದಾ ಮಾಡ್ತಾನೆ ಇರುತ್ತೆ. ಪದ್ಯಕ್ಕೆ ಹೋಗೋಣ. ಬಂದಿದೆ ಬೇಸಿಗೆ ರಜಾ, ಇದ್ದರು ಬಿಸಿಲಿನ ಸಜಾ, ಬನ್ನಿ ಆಡೋಣ ಸೂರ್ಯನ ಮಹಿಮೆಯ ಆಡೋಣ. ಬಂದಿದೆ ಬೇಸಿಗೆ ರಜಾ, ಇದ್ದರೂ ಬಿಸಿಲಿನ ಸಜಾ. ಬೇಸಿಗೆ ರಜಾ ಇದೆ, ಅದರ ಜೊತೆಗೆ ಬಿಸಿಲಿನ ಸಜಾ. ಬನ್ನಿ ಹಾಡೋಣ ಸೂರ್ಯನ ಮಹಿಮೆಯ ಆಡೋಣ. ಸೂರ್ಯನ ಮಹಿಮೆನ ನಾವು ಹೇಳೋಣ. ಏಕೆ ರವಿಗಿಂತ ತಾಪ, ಯಾಕೆ ರವಿಗಿಂತ ತಾಪ ಅಂದರೆ ಬಿಸಿ. ಯಾರ ಮೇಲವನ ಕೋಪ, ಯಾರ ಮೇಲೆ ಅವನ ಕೋಪ ಎಂದೂ ಅಳೆಯಬೇಡಿ. ಸೂರ್ಯನ ತಪ್ಪು ತಿಳಿಯಬೇಡಿ, ಎಂದೂ ಆ ಥರ ಅಳೆಯೋದಕ್ಕೆ ಹೋಗಬೇಡಿ. ಸೂರ್ಯನ ತಪ್ಪನ್ನು ತಿಳಿಯಬೇಡಿ ಅಂದರೆ ಸೂರ್ಯನ ತಪ್ಪು ಅಂತ ನೀವು ಅಂದ್ಕೊಳ್ಬೇಡಿ. ಮೋಡ ಕೂಡಿಸಲು ಇಳೆಗೆ ಮಳೆ ತರಲು ದುಡಿಯುತ್ತಿಹನು ಪಾಪ. ಮೋಡನ್ನು ಕೂಡಿಸೋದಕ್ಕೆ ಮತ್ತು ಇಳೆಗೆ ಅಂದರೆ ಭೂಮಿಗೆ ಮಳೆಯನ್ನು ತರೋದಕ್ಕೆ ದುಡಿಯುತ್ತಿಹನು ಅಂದರೆ ದುಡಿತಾ ಇದ್ದಾನೆ ಅವನು, ಸೂರ್ಯ ಪಾಪ ಅಂತ ಹೇಳ್ತಿದ್ದಾರೆ ಕವಿಯಲ್ಲಿ. ಭೂಮಿಯ ಪೋಷಕ ಸೂರ್ಯ. ಭೂಮಿಯ ಪೋಷಕ ಯಾರು? ಸೂರ್ಯ. ಭೂಮಿಗೆ ಅವನೇ ಅನಿವಾರ್ಯ. ಭೂಮಿಗೆ ಅವನೇನು ಅನಿವಾರ್ಯ. ಹೊಗಳಿಕೆ ಬೇಕಿಲ್ಲ ಅವನಿಗೆ, ಯಾವುದೇ ಹೊಗಳಿಕೆ ಬೇಕಿಲ್ಲ.
ತೆಗಳಿದರೂ ಅವ ಕುಗ್ಗುವುದಿಲ್ಲ. ತೆಗಳಿದ್ರು ಅಂದರೆ ನಾವು ಹೀಯಾಳಿಸಿದ್ರು ಅವನು ಕುಗ್ಗೋದಿಲ್ಲ. ಬೆಳಕು ನೀಡುವನು, ಅವನು ಕುಗ್ಗೋದಿಲ್ಲ. ಯಾವ ಥರ ಬೆಳಕು ಕೊಡ್ತಿರ್ತಾನೆ ಅದೇ ಥರನೇ ಅವನು ಯಾವಾಗಲೂ ಬೆಳಕು ಕೊಡ್ತಿರ್ತಾನೆ. ಬಿಸಿಯ ನೀಡುವನು ಮರೆಯದೆ ಕರ್ತವ್ಯ. ಬಿಸಿಯ ಕೊಡುವನು ಅವನ ಕಾರ್ಯವನ್ನು ಮರೆಯದೆ ಅವನೇನು ಮಾಡ್ತಾನೆ, ಅವನ ಸಾಮರ್ಥ್ಯಕ್ಕೆ ತಕ್ಕಂತೆ ಬಿಸಿಯನ್ನು ನಮಗೆ ಕೊಡ್ತಿರ್ತಾನೆ. ಇಂಥ ಬಿರು ಬಿಸಿಲಿನಲ್ಲಿ ಮರಗಿಡ ಪೊದೆ ಬಳ್ಳಿ ಕಂಗಾಲಾಗಿಲ್ಲ. ಇಂಥ ಬಿರು ಬಿಸಿಲಿನಲ್ಲಿ ಅಂದರೆ ಹೆಚ್ಚಾಗಿರೋ ಬಿಸಿಲು, ಮರ ಗಿಡ ಪೊದೆ ಬಳ್ಳಿ ಕಂಗಾಲಾಗಿಲ್ಲ. ಮರ ಗಿಡ ಪೊದೆ ಬಳ್ಳಿ ಇವೇನಾಗಿಲ್ಲ, ಕಂಗಾಲಾಗಿಲ್ಲ. ನೋಡಿ ರಂಗಾಗಿವೆ ಎಲ್ಲ. ನೋಡಿ ರಂಗಾಗಿವೆ ಎಲ್ಲ ಅಂದರೆ ನೋಡಿ ಅವೆಲ್ಲ ಹೊಳಿತಾ ಇದೆ ರಂಗಾಗಿ. ರಂಗಿನ ಥರ ಅಂದರೆ ಬಣ್ಣದ ಥರ ಹೊಳಿತಾ ಇದೆ. ಚಿಗುರು ಹೂ ತೊಟ್ಟು ಹಣ್ಣು ಮಿಡಿ ಬಿಟ್ಟು. ಚಿಗುರು ಹೂ ತೊಟ್ಟು, ಚಿಗುರು ಏನಾಗ್ತಾಯಿದೆ, ಹೂ ಬರ್ತಾ ಇದೆ. ಹಣ್ಣು ಮಿಡಿ ಬಿಟ್ಟು, ಹಣ್ಣನ್ನು ಏನು ಮಾಡ್ತಾಯಿದೆ, ನಿಧಾನಕ್ಕೆ ಬರ್ತಾ ಇದೆ. ಇವೇ ಸಂಭ್ರಮದಲ್ಲಿ ಸೂರ್ಯನಿಂದ ಕಲಿಯೋಣ. ನಾವು ಇವೇ ಸಂಭ್ರಮದಲ್ಲಿ ಏನು ಮಾಡೋಣ, ಸೂರ್ಯನಿಂದ ನಾವು ಕಲಿಯೋಣ. ಪ್ರಕೃತಿಯಂತೆ ನಲಿಯೋಣ. ಪ್ರಕೃತಿಯಂತೆ ನಾವು ಪರಿಸರದಂತೆ ನಾವು ನಲಿಯೋಣ. ಕಷ್ಟಗಳಿಗೆ ಅಂಜದೆ ನಮ್ಮ ಕರ್ತವ್ಯ ಮರೆಯದೆ. ಕಷ್ಟಗಳಿಗೆ ಅಂಜದೆ ನಾವು ಕಷ್ಟಗಳಿಗೆ ಎದುರಿ ಹೋಗದೆ ನಮ್ಮ ಕರ್ತವ್ಯನ ನಾವು ಮರೆಯದೆ ನಲಿಯುತ್ತಾ ಬಾಳಿ ನಲಿವನು ಹಂಚಿ. ಖುಷಿಯಿಂದ ಬಾಳಿ, ನಗ್ನಗ್ತಾ ಬಾಳಿ ನಲಿವನು ಹಂಚಿ. ನಗುವನ್ನು ಎಲ್ಲರಿಗೂ ಹಂಚಿ ಧನ್ಯತೆ ಗಳಿಸೋಣ. ಎಲ್ರಿಗೂ ಧನ್ಯತೆ ಗಳಿಸೋಣ ಅಂತ ಇಲ್ಲಿ ಕವಿ ಹೇಳ್ತಿದ್ದಾರೆ. ಇಲ್ಲಿಗೆ ಬೇಸಿಗೆ ಪಾಠ ಪದ್ಯ ಮುಕ್ತಾಯ ಆಗಿದೆ. ಸೊ ಇವತ್ತಿಗೆ ಇಷ್ಟು ಸಾಕು. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಮಂಗಳ ಗ್ರಹದಲ್ಲಿ ಪದ್ಯವನ್ನು ಮಾಡ್ತೇನೆ.